ಇವತ್ತು ನಾನು ನಮ್ಮ ವಾರಾಹಿ ದೇವಿಯನ್ನು ಮನಸ್ಸಿನಲ್ಲಿ ನೆನೆಸುತ್ತಾ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದಿ ಮತ್ತು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಾಳೆ ಜುಲೈ 10 ಗುರುವಾರದ ದಿನ, ಬಹಳ ಒಂದು ಅದ್ಭುತವಾದಂತಹ ದಿನ. ಈ ದಿನ ಗುರು ಪೌರ್ಣಿಮೆ ಇದೆ. ಗುರುವಾರದ ದಿನ ಗುರು ಪೌರ್ಣಿಮೆ, ಆಷಾಢ ಮಾಸ, ಅತ್ಯಂತ ಶಕ್ತಿ ಇರುವಂತಹ ದಿನ. ಈ ದಿನ ನಿಮ್ಮ ಮನೆಗೆ ಈ 4 ವಸ್ತುಗಳಲ್ಲಿ ಎರಡನ್ನಾದರೂ ಸರಿಯೇ ನೀವು ತಗೊಂಡು ಬರಲೇಬೇಕು. ಅದೃಷ್ಟ, ಹಣ, ಐಶ್ವರ್ಯ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಒಂದಷ್ಟು ನಿಯಮಾವಳಿಗಳನ್ನು, ಒಂದಷ್ಟು ಪೂಜಾ ವಿಧಿವಿಧಾನಗಳನ್ನು ಅನುಸರಿಸಿಕೊಂಡು ಈ ಪ್ರಕಾರದಲ್ಲಿ ನೀವು ಮಾಡಿಕೊಂಡ್ರೆ ಇದುವರೆಗೂ ಪಟ್ಟಂಥ ಕಷ್ಟ ಎಲ್ಲ ಕೂಡ ದೂರ ಆಗೋಗುತ್ತೆ. ಅಷ್ಟ ದರಿದ್ರ ಕೂಡ ನಿವಾರಣೆ ಆಗೋಗುತ್ತೆ. ಹಣ, ಐಶ್ವರ್ಯ ತುಂಬಿ ತುಳುಕುತ್ತೆ. ಗುರುಬಲ ಹೆಚ್ಚಾಗುತ್ತೆ. ಒಂದು ಲಕ್ಷ್ಮಿಯ ಅನುಗ್ರಹ ಅನ್ನೋದು ನಿಮಗೆ ಬರುತ್ತೆ. ಕುಬೇರನ ಅನುಗ್ರಹ ಕೂಡ ಆಗುತ್ತೆ. ಗುರುವಾರ ತುಂಬಾ ಶಕ್ತಿ ಇರುವಂತಹ ದಿನ, ಲಕ್ಷ್ಮಿಗೆ ಅತ್ಯಂತ ಪ್ರಿಯಕರವಾದಂತಹ ದಿನ. ಅದರಲ್ಲೂ ಈ ಪೌರ್ಣಿಮೆಯ ದಿನ ಅಂದರೆ ಲಕ್ಷ್ಮಿಗೆ ತುಂಬಾ ಇಷ್ಟ. ಆ ದಿನ ಲಕ್ಷ್ಮಿ ಇಡೀ ದಿನ ಸಂಚಾರ ಮಾಡ್ತಾ ಇರ್ತಾರೆ ಅಂತಲೇ ನಮಗೆ ಈ ಸಿದ್ಧಿ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಲಕ್ಷ್ಮಿಯನ್ನು ಅನುಗ್ರಹ ಮಾಡಿಸ್ಕೊಳ್ಬೇಕಂದ್ರೆ, ಕಷ್ಟಗಳನ್ನೆಲ್ಲ ದೂರ ಮಾಡ್ಕೊಳ್ಬೇಕು, ಬಡತನವನ್ನು ನಿವಾರಣೆ ಮಾಡ್ಕೊಳ್ಬೇಕು ಅಂದರೆ ನಾನು ತಿಳಿಸುವಂತಹ ಈ ಪ್ರಕಾರದಲ್ಲಿ ನೀವು ಪೂಜಾ ವಿಧಿವಿಧಾನಗಳನ್ನು ಅನುಸರಿಸಣೆ ಮಾಡಬೇಕು. ಹಾಗೆ ಈ ವಸ್ತುಗಳನ್ನು ತಪ್ಪದೆ ಮನೆಗೆ ತರಬೇಕು. ಈ ದಿನ ಬೆಳಿಗ್ಗೆ 9 ಗಂಟೆಯ ಒಳಗಡೆ ಈ ವಸ್ತುಗಳನ್ನು ನೀವು ತರಬೇಕಾಗುತ್ತೆ. ಅದೇ ರೀತಿಯಲ್ಲಿ ಒಂದಿಷ್ಟು ನಿಯಮಾವಳಿಗಳನ್ನು ಅನುಸರಿಸಬೇಕು. ಅಂತಂದರೆ ಮೊದಲನೇದಾಗಿ ನೀವು ಸೂರ್ಯೋದಯಕ್ಕೆ ಮುನ್ನ ಎದ್ದೇಳಬೇಕು. ಈ ಒಂದು ದಿನ ತುಂಬಾ ಒಳಿತನ್ನು ನೀವು ಕಾಣ್ತೀರಾ. ಸೂರ್ಯೋದಯಕ್ಕೆ ಮುನ್ನೆ ಎದ್ದು ಅಂಗಳನ್ನೆಲ್ಲ ಶುಭ್ರ ಮಾಡಿ, ಮನೆಯೆಲ್ಲ ಶುಭ್ರ ಮಾಡಿಕೊಂಡು, ಹೊಸ್ಲಿಗೆ ಅರಿಶಿನ ಕುಂಕುಮ ಎಲ್ಲ ಲೇಪನ ಮಾಡಿ, ರಂಗವಲ್ಲಿ ಹಾಕಿ ಮನೆ ಬಾಗಿಲನ್ನ ತುಂಬ ನೀಟಾಗಿ ಇಟ್ಕೋಬೇಕು. ದೇವರ ಮನೆಯಲ್ಲಿ ಅಂದರೆ ದೇವರ ಕೋಣೆ ನೀವು ಅಷ್ಟದಳ ಪದ್ಮ ಮತ್ತು ಕುಬೇರ ರಂಗವಲ್ಲಿನ ಹಾಕಿ ಇದೆಲ್ಲ ಮಾಡೋದ್ರಿಂದ ನಿಮಗೆ ಒಳಿತಾಗುತ್ತೆ. ಮುಂಭಾಗದಲ್ಲೂ ಕೂಡ ಅಷ್ಟದಳ ಪದ್ಮ ರಂಗವಲ್ಲಿನ ಹಾಕೋದ್ರಿಂದ ಕುಬೇರ ರಂಗವಲ್ಲಿ ಕೂಡ ಹಾಕ್ಬೋದು. ನೀವು ಈ ರಂಗೋಲಿನ ನೋಡ್ಕೊಳ್ಳಿ, ಅಕ್ಕಿ ಹಿಟ್ಟಿನಿಂದ ಹಾಕಿ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ಏನಾದರೂ ಮುಗಿಸ್ಕೊಂಬಂದ್ಬಿಟ್ಟು ಸ್ವಲ್ಪ ಸ್ನಾನ ಮಾಡುವಾಗ ಮುಖಕ್ಕೆ ಸ್ವಲ್ಪ ಅರಿಶಿನ ಲೇಪನ ಮಾಡ್ಕೊಳ್ಳಿ, ಕಾಲಿಗೂ ಕೂಡ ಅರಿಶಿನ ಹಾಕ್ಕೊಳ್ಳಿ. ಇದರಿಂದ ತುಂಬಾ ಒಳ್ಳೆಯದಾಗುತ್ತೆ. ದಾರಿದ್ರ್ಯ ಎಲ್ಲ ನಿವಾರಣೆ ಆಗಿ ಹೋಗುತ್ತೆ. ಈ ರೀತಿ ಮಾಡೋದ್ರಿಂದ ಗ್ರಹಗತಿಗಳು ಸ್ಥಿತಿಯಲ್ಲಿ ಇಲ್ಲ ಅಂತಂದರೆ ನಿಮಗೆ ಕಷ್ಟಗಳೆಲ್ಲ ಹೋಗಿ ಎಲ್ಲವೂ ಕಷ್ಟ ನಿವಾರಣೆಯಾಗಿ ದೈಹಿಕವಾಗಿ, ಮಾನಸಿಕವಾಗಿ ನೆಮ್ಮದಿ ನಿಮಗೆ ಬರುತ್ತೆ. ಈ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ಳಿ. ಮನೆಗೆ ಸ್ವಲ್ಪ ಅರಿಶಿನ ನೀರನ್ನು ಪ್ರೋಕ್ಷಣೆ ಮಾಡಿಬಿಡಿ. ಹಾಗೆಯೇ ಈ ದಿನ ನೀವು ಧರಿಸಬೇಕಾದಂತಹ ವಸ್ತುಗಳು ಅಂತಂದರೆ ಹಳದಿ ಬಣ್ಣದ ವಸ್ತುಗಳನ್ನು ಧರಿಸೋದ್ರಿಂದ ಅದೃಷ್ಟ, ಹಣ, ಐಶ್ವರ್ಯ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಗುರುಬಲ ಅನ್ನೋದು ಹೆಚ್ಚಾಗುತ್ತೆ. ಯಾವುದೇ ಒಂದು ಒಳ್ಳೆಯ ಕೆಲಸ ಆಗಬೇಕು, ಮನೆಯಲ್ಲಿ ಒಳ್ಳೆಯದಾಗಬೇಕು ಅಂತಂದರೆ ನಿಮಗೆ ಅದೃಷ್ಟ ಬರಬೇಕು ನೋಡಿ. ಅಂದರೆ ಈ ಒಂದು ವಿವಾಹವಾಗಲಿ, ಸಂತಾನ ಆಗಲಿ, ಯಾವುದೇ ಒಂದು ಧನಾಭಿವೃದ್ಧಿ ಆಗಲಿ ನಿಮಗೆ ಗುರುಬಲ ಅನ್ನೋದು ಇರಬೇಕು. ಈ ಗುರುಬಲ ಕಡಿಮೆ ಇತ್ತು ಜಾತಕದಲ್ಲಿ ಅಂತ ಅಂದರೆ ಈ ಕಷ್ಟಗಳು ಎಲ್ಲ ಬರೋದು, ನೆಮ್ಮದಿ ಇರೋದಿಲ್ಲ, ಯಾವುದೇ ಕೆಲಸದಲ್ಲೂ ಕೂಡ ಯಶಸ್ಸು ಸಿಗೋದಿಲ್ಲ. ಹಾಗಾಗಿ ಗುರುಬಲವನ್ನು ಹೆಚ್ಚಿಸಿಕೊಳ್ಬೇಕು. ಅಂದರೆ ಈ ದಿನ ನೀವು ಹಳದಿ ಬಣ್ಣದ ವಸ್ತ್ರವನ್ನು ಧರಿಸಬೇಕು. ಹಾಗೆಯೇ ಹಳದಿ ಬಣ್ಣದ ವಸ್ತ್ರ ನಿಮಗೆ ಆಗಿಲ್ಲ ಅಂದ್ರೂ ಬಿಳಿ ಬಣ್ಣ ಅಥವಾ ಹಸಿರು ಬಣ್ಣ, ಈ ಎಲೆ ಹಸಿರು ಅಂತಾರಲ್ಲ, ಈ ಬಣ್ಣದ ವಸ್ತ್ರವನ್ನು ನೀವು ಧರಿಸ್ಬೋದು. ನಿಮ್ಮ ಮನೆಯಲ್ಲಿ ಸಾಯಿಬಾಬಾ ಫೋಟೋ ಆಗಿರಲಿ, ಇಲ್ಲ ರಾಘವೇಂದ್ರ ಸ್ವಾಮಿ ಫೋಟೋ ಆಗಿರಲಿ, ಅಥವಾ ದತ್ತಾತ್ರೇಯ ಸ್ವಾಮಿ ಫೋಟೋ ಆಗಿರಲಿ ಮತ್ತು ಪೂಜೆ ಮಾಡ್ಬೋದು. ಅದು ಯಾವುದೂ ಇಲ್ಲ ಅಂದರೂ ಕೂಡ ದೇವರನ್ನು ಪೂಜೆ ಮಾಡ್ಬೋದು, ದೀಪಾರಾಧನೆಯನ್ನು ಮಾಡ್ಬೋದು, ದೇವರ ಹೆಸರೆಲ್ಲ ಹೇಳ್ಕೊಂಡ್ಬಿಟ್ಟು. ಇನ್ನು ನಿತ್ಯ ನೀವು ಯಾವ ಪ್ರಕಾರದಲ್ಲಿ ಪೂಜಾ ವಿಧಿವಿಧಾನಗಳನ್ನು ಅನುಸರಿಸ್ತಾ ಇರ್ತೀರಲ್ಲ, ಅದೇ ರೀತಿಯಲ್ಲಿ ನೀವು ಪೂಜಾ ವಿಧಿವಿಧಾನಗಳನ್ನು ಅನುಸರಿಸ್ಕೊಳ್ಳಿ. ಲಕ್ಷ್ಮೀ ದೇವಿಗೆ ಪ್ರತ್ಯೇಕವಾಗಿ ದೀಪಾರಾಧನೆ ಮಾಡಿಕೊಳ್ಳಿ. ಈ ಒಂದು ಪೌರ್ಣಿಮೆಯ ದಿನ ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡೋದ್ರಿಂದ ಅಷ್ಟದರಿದ್ರೆಲ್ಲ ನಿವಾರಣೆ ಆಗುತ್ತೆ, ಕಷ್ಟಗಳು ಎಲ್ಲ ದೂರ ಆಗುತ್ತೆ. ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಬಂದು ನಿಮ್ಮ ಬೇಡಿದ ವರಗಳನ್ನು ಕರುಣಿಸ್ತಾಳೆ. ಪೂಜಾ ವಿಧಿವಿಧಾನಗಳನ್ನು ಒಂದಿಷ್ಟು ನಿಯಮಾವಳಿಗಳೊಂದಿಗೆ ಮಾಡೋದ್ರಿಂದ ಈ ದಿನ ತಲೆ ಕೂದಲನ್ನು ಕಟ್ ಮಾಡಬಾರ್ದು. ಈ ಕಾಲಿನ ಉಗುರು ಏನಿದೆ ಅವನ್ನೆಲ್ಲ ಕಟ್ ಮಾಡಬಾರ್ದು. ಶೇವಿಂಗ್ ಮಾಡೋದು ಇವೆಲ್ಲ ಮಾಡಬಾರ್ದು. ಹರಿದ ಬಟ್ಟೆಗಳನ್ನು ಹಾಕಬಾರ್ದು. ತಲೆಗೆ ಎಣ್ಣೆ ಹಾಕಬಾರ್ದು. ಹಾಗೆಯೇ ಮಾಂಸಾಹಾರ ತಿನ್ನಲೇಬೇಡಿ. ಪ್ರತ್ಯೇಕವಾಗಿ ಒಂದಿಷ್ಟು ತರಕಾರಿಗಳನ್ನು, ಎಸ್ಪೆಷಲಿ ಮುಲ್ಲಂಗಿ, ಕ್ಯಾರೆಟ್, ಹಾಗೆಯೇ ಮಶ್ರೂಮ್ ಆಗಿರ್ಬೋದು, ಈ ಬದನೆಕಾಯಿ ಆಗಿರ್ಬೋದು, ಈ ರೀತಿಯ ಆಹಾರ ಪದಾರ್ಥಗಳನ್ನು ತಿನ್ನಬೇಡಿ.
ಈ ದಿನ ನೀವು ಲೆಮನ್ ರೈಸ್ ಹಾಗೆ ಕೇಸರಿ ಬಾತ್ ಆಗಿರಬಹುದು ಹಾಲಿನಿಂದ ಮಾಡಿದ ಆಹಾರ ಪದಾರ್ಥಗಳನ್ನು ನೈವೇದ್ಯವಾಗಿ ದೇವರಿಗೆ ಇಡುವಂಥದ್ದು ತುಂಬ ಒಳ್ಳೆಯದು. ಬಾಳೆಹಣ್ಣು, ಒಟ್ಟಾರೆಯಾಗಿ ಹಳದಿ ಬಣ್ಣದಲ್ಲಿರುವ ಆಹಾರ ಪದಾರ್ಥಗಳನ್ನು ದೇವರಿಗೆ ಇಡುವಂಥದ್ದು. ಈ ಬೆಳ್ಳುಳ್ಳಿ ಈರುಳ್ಳಿಯನ್ನು ಆ ದಿನ ನೀವು ಮುಟ್ಟೋದಕ್ಕೆ ಹೋಗಬೇಡಿ. ಒಂದಷ್ಟು ನಿಯಮಾವಳಿಗಳನ್ನು, ಚಿಕ್ಕ ಚಿಕ್ಕ ನಿಯಮಾವಳಿಗಳನ್ನು ನೀವು ಅನುಸರಿಸಿಕೊಂಡು ಪೂಜಾ ವಿಧಿವಿಧಾನಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಂಡಿದ್ದಾದರೆ ಖಂಡಿತವಾಗಿ ನೀವು ಒಳ್ಳೆಯದನ್ನು ಕಾಣ್ತೀರಾ. ದಾರಿದ್ರ್ಯವನ್ನು ನಿವಾರಣೆ ಮಾಡ್ಕೊತೀರಾ. ಕಷ್ಟಗಳು ನಿಮ್ಮಿಂದ ದೂರ ಹೋಗುತ್ತೆ. ಇದುವರೆಗೂ ಪಟ್ಟಂಥ ಕಷ್ಟಗಳೆಲ್ಲ ನಿವಾರಣೆಯಾಗಿ ಇಡೀ ವರ್ಷ ಪೂರ್ತಿ ಸುಖ, ಸಂತೋಷ, ಸಮೃದ್ಧಿ ನಿಮಗೆ ತುಂಬಿ ತುಳುಕುತ್ತೆ. ವಿಶೇಷವಾಗಿ ಮನೆಯ ಮುಖ್ಯ ದ್ವಾರ ಏನಿದೆ ಅದನ್ನು ತೋರಣಗಳಿಂದ ಕಟ್ಟಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿ. ಗುರು ಪೌರ್ಣಿಮೆ ಮಾವಿನ ಎಲೆ ತೋರಣ ಆಗಿರ್ಬೋದು. ಮಾವಿನ ಎಲೆ ತೋರಣ ಆಗಿಲ್ಲ ಅಂದ್ರೂ ವೀಳ್ಯದೆಲೆಯಿಂದ ಅಥವಾ ಈ ಅರಳಿ ಎಲೆ ಏನಿರ್ತವೆ ಅದರಿಂದ ತೋರಣ ಮಾಡಿ ನೀವು ಅದನ್ನು ಮುಂಭಾಗಕ್ಕೆ ತೋರಣವಾಗಿ ಕಟ್ಟಬಹುದು. ಇದರಿಂದ ಲಕ್ಷ್ಮಿ ನಮ್ಮ ಮನೆಗೆ ಧಾವಿಸಿ ಬರ್ತಾರೆ. ಈ ಪ್ರಕಾರದಲ್ಲಿ ಮಾಡ್ಕೋಬೇಕು. ಅದೇ ರೀತಿಯಲ್ಲಿ ಬೆಳಿಗ್ಗೆ 9 ಗಂಟೆಯ ಒಳಗಡೆ ನಾನು ತಿಳಿಸಿಕೊಡುವಂತಹ ಒಂದಷ್ಟು ಪದಾರ್ಥಗಳನ್ನು ನೀವು ಮನೆಗೆ ತನ್ನಿ. ಈ ದಿನ ನೀವು ಮುಖ್ಯವಾಗಿ ತರಬೇಕಾಗಿರುವುದು ಮೊದಲನೇ ವಸ್ತು ಅಂತಂದರೆ ಕಲ್ಲುಪ್ಪು. ಕಲ್ಲುಪ್ಪನ್ನು ಈ ದಿನ ತಂದರೆ ತುಂಬಾ ಒಳ್ಳೆಯದಾಗುತ್ತೆ. ಹುಣ್ಣಿಮೆಯ ದಿನ ಬೆಳಿಗ್ಗೆ 9 ಗಂಟೆಯ ಒಳಗಡೆ ಕಲ್ಲುಪ್ಪನ್ನು ತಂದ್ರಿ ಅಂದರೆ ಖಂಡಿತ ಒಳ್ಳೆಯದಾಗುತ್ತೆ. ಕಲ್ಲುಪ್ಪನ್ನು ತಂದುಬಿಟ್ಟು ಆ ದೇವರ ಕೋಣೆಯಲ್ಲಿ ಇಡಬೇಕು. ಅಂದರೆ ಆ ಒಂದು ಬಟ್ಟಲಿನಲ್ಲಿ ಹಾಕಿ ಸ್ವಲ್ಪ ಅರಿಶಿನ ಕುಂಕುಮ ಕಲ್ಲುಪ್ಪಿನ ಮೇಲೆ ಇಟ್ಟು ₹1 ನಾಣ್ಯವನ್ನು ಅದರ ಮೇಲೆ ಇಟ್ಬಿಡಿ. ಲಕ್ಷ್ಮೀ ದೇವಿಗೆ ದೀಪಾರಾಧನೆಯನ್ನು ಮಾಡಿಕೊಂಡು ಇಷ್ಟ ದೈವಕ್ಕೆ ದೀಪದ ಒಂದು ಆರಾಧನೆಯನ್ನು ಮಾಡ್ಕೋಬೇಕು. ಹಾಗೆಯೇ ನಾನು ತಿಳಿಸಿಕೊಟ್ಟಂಗೆ ಆ ದತ್ತಾತ್ರೇಯ ಸ್ವಾಮಿ, ಸಾಯಿಬಾಬಾ ಹಾಗೂ ಯಾವುದೇ ಗುರುವಿನ ಫೋಟೋ ಇದ್ರೂ ಕೂಡ ಅದಕ್ಕೆ ನೀವು ನಮಸ್ಕಾರ ಮಾಡಿಕೊಂಡು ತಂದೆ ತಾಯಿಯ ಆಶೀರ್ವಾದವನ್ನು ಪಡೆದುಕೊಳ್ಳುವಂತಹದ್ದು ತುಂಬ ಒಳ್ಳೆಯದು. ನಿಮಗೆ ಹತ್ತಿರದಲ್ಲಿ ಯಾವುದಾದರೂ ಗುರುಗಳು ಇದ್ದಾರೆ, ಯಾರಾದರೂ ಗುರುಗಳು ಇದ್ದಾರೆ ಅಂದರೆ ಅವರ ಆಶೀರ್ವಾದವನ್ನು ಕೂಡ ನೀವು ಪಡಿಬಹುದು. ಈ ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನ, ಈ ರೀತಿ ದೇವಸ್ಥಾನಗಳಿಗೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಬಂದರೆ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಅದೇ ರೀತಿಯಲ್ಲಿ ಈ ಉಪ್ಪಿನಿಂದ ಈ ಚಿಕ್ಕ ಪರಿಹಾರವನ್ನು ಕೂಡ ಮಾಡಿಕೊಂಡು ಈ ₹1 ನಾಣ್ಯವನ್ನು ದೇವಾಲಯದ ಉಂಡಿಯಲ್ಲಿ ಹಾಕಬೇಕು. ಈ ಕಲ್ಲುಪ್ಪು ಮತ್ತು ಅರಿಶಿನ ಕುಂಕುಮವನ್ನು ಅರಿಯುವಂಥ ನೀರಿನಲ್ಲಿ ಅಥವಾ ಯಾರೂ ತುಳಿದೇ ಇರುವಂಥ ಒಂದು ಜಾಗದಲ್ಲಿ ಹಾಕೋದ್ರಿಂದ ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು ಎರಡನೇ ಪದಾರ್ಥ ಅಂತಂದರೆ ಅರಿಶಿನ. ಈ ಅರಿಶಿನ ಅನ್ನೋದು ಗುರುವಿಗೆ ಅತ್ಯಂತ ಪ್ರಿಯವಾದದ್ದು. ಗುರುವಾರದ ದಿನ ಅರಿಶಿನವನ್ನು ಕೊಂಡು ತಂದರೆ ಲಕ್ಷ್ಮಿ ಅನುಗ್ರಹ ಆಗುತ್ತೆ. ಈ ದೇವಸ್ಥಾನ ದೇವತೆಗಳ ಅನುಗ್ರಹ ಆಗುತ್ತೆ. ಈ ದಿನ ನೀವು ಈ ಅರಿಶಿನ ತಗೊಂಡು ಬಂದರೆ ತುಂಬಾ ಒಳ್ಳೆಯದನ್ನು ಕಾಣ್ತೀರಾ. ಹಾಗಾಗಿ ನೀವು ಈ ದೇವತೆಗಳ ಅನುಗ್ರಹ ಆಗುತ್ತೆ ಅಂತಾನೆ ಹೇಳಬಹುದು. ಈ ದಿನ ಅರಿಶಿನವನ್ನು ತಂದು ದೇವರ ಫೋಟೋ ಮುಂದೆ ಇಟ್ಟು ಅನಂತವಾಗಿ ಇದನ್ನು ಬಳಸಿದರೆ ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ಮೂರನೇ ಪದಾರ್ಥ ಅಂತಂದರೆ ತೊಗರಿಬೇಳೆ. ಈ ತೊಗರಿಬೇಳೆಯನ್ನು ತಗೊಂಬನ್ನಿ. ಈ ತೊಗರಿಬೇಳೆ ಕೂಡ ಹಳದಿ ಬಣ್ಣದಲ್ಲಿರುತ್ತೆ ನೋಡಿ. ಒಂದಷ್ಟು ಗ್ರಹಗಳಿಗೆ ಇದು ಅಂಕಿತ ಆಗಿರೋದ್ರಿಂದ ಹಳದಿ ಬಣ್ಣದಲ್ಲಿರುವಂತಹ ಈ ತೊಗರಿಬೇಳೆಯನ್ನು ತಂದರೆ ಧನ, ಧಾನ್ಯ, ಚಿನ್ನ ನೀವು ಏನೇ ಆದ್ರೂ ಕೂಡ ಸಂಪಾದನೆ ಮಾಡುವಂತಹ ಯೋಗ ಬರುತ್ತೆ. ಮತ್ತು 1 kg ಆಗಲಿ ಅರ್ಧ kg ಆಗಲಿ ಈ ತೊಗರಿಬೇಳೆಯನ್ನು ತಂದು ಈ ಬೇಳೆಯನ್ನು ಕೂಡ ದೇವರ ಮುಂದೆ ಇಟ್ಟು ದೀಪಾರಾಧನೆ ಮಾಡಬೇಕು. ನಂತರ ನಮಸ್ಕಾರವನ್ನು ಮಾಡಿ ನಂತರ ಅದನ್ನು ಕೂಡ ನಿಮ್ಮ ಆಹಾರ ಪದಾರ್ಥಗಳಲ್ಲಿ ನೀವು ಉಪಯೋಗ ಮಾಡಬಹುದು. ಇನ್ನು 4ನೆಯ ಪದಾರ್ಥ ಯಾವುದಂದರೆ ಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂತಹ ಈ ಏಲಕ್ಕಿ. ಈ ಏಲಕ್ಕಿಯನ್ನು ನೀವು ಈ ದಿನ ತಂದರೆ ಖಂಡಿತವಾಗಿಯೂ ಹಣ, ಅದೃಷ್ಟ, ಐಶ್ವರ್ಯ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಯಾಕೆ ಅಂದರೆ ಈ ಏಲಕ್ಕಿ ಅಂದರೆ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರೀತಿಕರವಾದದ್ದು. ಈ ಧನ ಧಾನ್ಯ ವೃದ್ಧಿ ಮಾಡುವಂತಹ ಒಂದು ತುಂಬ ಪವಿತ್ರವಾದಂಥ. ಹಾಗಾಗಿ ಏಲಕ್ಕಿಯನ್ನು ತಂದು ಅದರಲ್ಲಿರುವ 2 ಏಲಕ್ಕಿಯನ್ನು ನೀವು ಈ ದೀಪ ಉರಿತಾ ಇರ್ತೈತಲ್ಲ ಆ ದೀಪದಲ್ಲಿ ಹಾಕಿ ಲಕ್ಷ್ಮಿಗೆ ಪ್ರತ್ಯೇಕವಾಗಿ ದೀಪ ಬೆಳಗಿಸಿ ದೀಪದಲ್ಲಿ ಹಾಕಿ ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ಮತ್ತೆ ನೀವು ಈ ಬೆಲ್ಲವನ್ನು ತಗೊಂಡು ಬನ್ನಿ. ಬೆಲ್ಲವನ್ನು ತಗೊಂಡು ಬಂದು ಇದರಲ್ಲಿ ಒಂದು ಸಿಹಿ ನೈವೇದ್ಯವನ್ನು ದೇವರಿಗೆ ಮಾಡಿ ಸಮರ್ಪಿಸಿ ಮತ್ತು ಇದರ ಜೊತೆಗೆ ಲವಂಗವನ್ನು ಕೂಡ ತರಬಹುದು. ಈ ದಿನ ಲವಂಗ ಕೂಡ ತಂದ್ರೂ ತುಂಬಾ ಒಳ್ಳೆಯದಾಗುತ್ತೆ. ಬಾಳೆ ಎಲೆ ತಗೊಂಬರ್ಬೋದು. ಒಂದು ಹಳದಿ ಬಣ್ಣದಲ್ಲಿರುವ
ಇರುವಂಥದ್ದು ಏನೇ ತಂದರೂ ಕೂಡ ನಿಮಗೆ ಒಳ್ಳೆಯದ ಅದೃಷ್ಟ, ಏಳಿಗೆ, ಪ್ರಗತಿ ಅನ್ನೋದು ಕಾಣ್ತೀರಾ. ಈ ಹಳದಿ ಬಣ್ಣದ ವಸ್ತ್ರಗಳಾಗಲಿ, ಬಾಳೆಹಣ್ಣಾಗಲಿ ಮತ್ತು ಇನ್ನು ಏನೇ ಆಗಲಿ ನೀವು ಖಂಡಿತ ಈ ಲೆಮನ್ ರೈಸ್ ಆಗಿರ್ಬೋದು ಅಥವಾ ಈ ಕೇಸರಿ ಬಾತ್ ಆಗಿರ್ಬೋದು ಹತ್ತಿರದಲ್ಲಿರುವ ದೇವಾಲಯದ ಆವರಣದಲ್ಲಿ ಇರುವಂಥ ಒಂದಿಷ್ಟು ಜನರಿಗೆ ಪ್ರಸಾದವಾಗಿ ನೀಡಿದರೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ. ಈ ನಾನು ತಿಳಿಸಿಕೊಟ್ಟಂಥ ಗುರು ಹಿರಿಯರ ಆಶೀರ್ವಾದ ಬಹಳನೇ ನಮಗೆ ತುಂಬ ಮುಖ್ಯ ಆಗುತ್ತೆ. ಗುರುವಿಗೆ ಸಂಬಂಧಪಟ್ಟಂಥ ದೇವಾಲಯ, ಈ ಸಾಯಿಬಾಬಾ ದೇವಾಲಯಕ್ಕೆ ಹೋಗಿ ಹಾಲಿನಿಂದ ಮಾಡಿದ ಒಂದು ಪದಾರ್ಥವನ್ನು ಸಾಯಿಬಾಬಾಗೆ ನೀವು ಪ್ರಸಾದವಾಗಿ ನೈವೇದ್ಯವಾಗಿ ಕೊಟ್ಟರೂ ಕೂಡ ತುಂಬಾ ಒಳ್ಳೆಯದು. ಈ ಪ್ರಕಾರವಾಗಿ ಈ ಪೂಜೆಯನ್ನು ಮಾಡ್ಕೊಳ್ಳಿ. ಖಂಡಿತವಾಗಿ ಇರುವಂಥ ದಾರಿದ್ರ್ಯ ಎಲ್ಲ ತಾನೇ ನಿವಾರಣೆಯಾಗಿ ಹೋಗಿಬಿಡುತ್ತೆ. ಕಷ್ಟ ಎಲ್ಲ ದೂರ ಮಾಡ್ಕೊತೀರಾ. ಇದುವರೆಗೂ ತುಂಬ ಬಡತನದಿಂದ ನೊಂದಿದ್ದೀರಾ ಅಂದರೆ ಈ ಪದಾರ್ಥಗಳನ್ನು ತರೋದ್ರಿಂದ ಎಲ್ಲ ನಿಮಗೆ ಒಳ್ಳೆಯದಾಗುತ್ತೆ. ಈ ಗುರುಬಲ ಅನ್ನೋದು ಹೆಚ್ಚಾಗುತ್ತೆ, ಕಷ್ಟಗಳು ದೂರ ಆಗುತ್ತೆ. ನೀವು ಈ ಸರಿಯಾದ ವಿಧಿವಿಧಾನಗಳು ಸರಿಯಾದ ಸಮಯದಲ್ಲಿ ಮಾಡಿಕೊಂಡು ಇದಕ್ಕೆ ನಿಮಗೆ ಬೇಕಾಗಿರುವಂತಹ ಹೆಚ್ಚು ದುಡ್ಡೇನು ಖರ್ಚಾಗೋದಿಲ್ಲ. ನಂಬಿಕೆ ಅನ್ನೋದು ನಮಗೆ ಮುಖ್ಯವಾಗಿ ಪ್ರಧಾನವಾಗಿ ನಂಬಿಕೆ ಅನ್ನೋದು ಒಂದಿದ್ರೆ ನೀವು ಈ ಎಲ್ಲ ಕೆಲಸಗಳಲ್ಲೂ ನೀವು ಅಖಂಡ ರಾಜಯೋಗವನ್ನು ಕಾಣ್ತೀರ. ಅದೃಷ್ಟ ಅನ್ನೋದು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಎಲ್ಲದಕ್ಕೂ ಇಂಪಾರ್ಟೆಂಟ್ ಏನಂದರೆ ನಂಬಿಕೆ ಇರಬೇಕು. ದೇವರು, ಭಕ್ತಿ, ಧರ್ಮ ಇದರಲ್ಲೆಲ್ಲ ನಂಬಿಕೆ ಇದೆ. ಅದು ಎಲ್ಲ ನೀವು ಮಾಡೋ ಕೆಲಸದಲ್ಲಿ ಅದನ್ನು ತೋರಿಸಿದರೆ ಅದು ಏಳಿಗೆ, ಪ್ರಗತಿ ಅನ್ನೋದು ಖಂಡಿತ ಆಗೇ ಆಗುತ್ತೆ. ಆ ಕೆಲಸದಲ್ಲಿ ನಿಮಗೆ ಲಾಭ ನಿಂತು ಹೋಗಿದರೆ ಅದರಲ್ಲೂ ಕೂಡ ನೀವು ದುಪ್ಪಟ್ಟು ಲಾಭ ಅನ್ನೋದು ಕಾಣ್ತೀರ. ಮಕ್ಕಳ ವಿದ್ಯಾಭ್ಯಾಸದಲ್ಲೂ ನೀವು ಏಳಿಗೆ ಅನ್ನೋದು ಕಾಣ್ತೀರ. ಈ ದೊಡ್ಡ ಮಕ್ಕಳಾಗಲಿ ಚಿಕ್ಕ ಮಕ್ಕಳಾಗಲಿ ಹೇಳಿದ ಮಾತು ಕೇಳ್ತಾ ಇಲ್ಲ ಅಂದರೆ ಅಮಾವಾಸ್ಯೆ, ಪೌರ್ಣಿಮೆಯ ದಿನಗಳಲ್ಲಿ, ಮಂಗಳವಾರ, ಶುಕ್ರವಾರ ದಿನಗಳಲ್ಲಿ ನೀವು ತಾಯಿ ಲಕ್ಷ್ಮೀದೇವಿ, ಸಂಪತ್ತಿನ ದೇವತೆಯಾದ ಈ ತಾಯಿ ಲಕ್ಷ್ಮೀದೇವಿಗೆ ಈ ರೀತಿ ಲಕ್ಷ್ಮೀದೇವಿಗೆ ಪ್ರಿಯವಾದಂಥ ಈ ವಸ್ತುಗಳನ್ನು ತೊಗೊಂಬಂದ್ಬಿಟ್ಟು ಮನೆಯಲ್ಲಿ ನೈವೇದ್ಯವಾಗಿ ಇಟ್ಟರೆ ಸಾಕು. ತಾಯಿಯ ಕೃಪೆ ಸದಾ ನಿಮ್ಮ ಮೇಲೆ ಶಾಶ್ವತವಾಗಿ ಮನೆಯಲ್ಲಿ ನಿಮ್ಮ ಮೇಲೆ, ನಿಮ್ಮ ಮಕ್ಕಳ ಮೇಲೆ ಇರುತ್ತೆ. ಅದೃಷ್ಟ ಅನ್ನೋದು ಹುಡುಕಿಕೊಂಡು ನಿಮ್ಮನ್ನು ಬರುತ್ತೆ. ಈ ವಿಡಿಯೋವನ್ನು ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಯಾರು ಫಸ್ಟ್ ಟೈಮ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹರಿ ಓಂ ತತ್ಸತ್ ಅಂತ ಕಾಮೆಂಟ್ ಮಾಡಿ.